ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಉತ್ತರ ಕನ್ನಡದಲ್ಲಿ ಮಳೆಗೆ ಸಮುದ್ರ ರೌದ್ರ ರೂಪವನ್ನು ತಾಳಿದೆ. ದಡಕ್ಕೆ ಅಪ್ಪಳಿಸ್ತಾ ಇರುವಂತಹ ರಕ್ಕಸ ಗಾತ್ರದ ಅಲೆಗಳು. ದಡದಲ್ಲಿ ನಿಂತು ಹುಚ್ಚಾಟ ಮೆರೆತಿರುವಂತಹ ಪ್ರವಾಸಿಗರು. ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಕ್ಯಾರೆ ಎನ್ನದಂಥ ಪ್ರವಾಸಿಗರು. ಅರಬ್ಬಿ ಸಮುದ್ರದಲ್ಲಿ ವೇಗವಾಗಿ ಗಾಳಿ ಬೀಸ್ತಾ ಇದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಿರುವಂಥ ಗಾಳಿ. ಕಡಲ ತೀರದಲ್ಲಿ ಯಾರೂ ಕೂಡ ಹೋಗದಂತೆ DC ಮನವಿ ಮಾಡಿಕೊಂಡಿದ್ದಾರೆ. ಲೈಫ್ ಗಾರ್ಡ್ ಹಾಗೂ ಹೋಮ್ ಗಾರ್ಡ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಇನ್ನು ಕಾಸರಕೋಡ ಹಾಗೂ ಟೊಂಕಾದಲ್ಲೂ ಕೂಡ ಪ್ರಕ್ಷುಬ್ಧಗೊಂಡಂತ ಕಡಲು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಕೋಡ ಕಡಕ ತೀರದ ರಸ್ತೆ ಮನೆಗಳು ಕೊಚ್ಚಿ ಹೋಗುವಂತ ಆತಂಕ ಇದೆ. ಕಡಲ ತೀರದ ರಸ್ತೆಗಳು ಕಾಸರಗೋಡ ಹಾಗೆ ಟೊಂಕಾದಲ್ಲಿ ಮಳೆಯಿಂದ ಕೋಲಾಹಲ ಉಂಟಾಗಿರೋದು. ಸದ್ಯಕ್ಕೆ ಪ್ರವಾಸಿಗರು ಅಷ್ಟಿದ್ರೂ ಕೂಡ ಸಮುದ್ರದ ತೀರಕ್ಕೆ ಬರ್ತಿದ್ದಾರೆ. ಒಂದಷ್ಟು ಮಕ್ಕಳನ್ನು ಕೂಡ ಕರ್ಕೊಂಡು ಬರುವಂಥದ್ದು ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಸೂರಜ್ ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿ ಬಗ್ಗೆ ಬನ್ನಿ ನೋಡೋಣ. ರಾಜ್ಯದ ಹಲವೆಡೆ ಅಬ್ಬರದ ಮಳೆ ಸುರಿಯುತ್ತಿದ್ದರೆ ಇತ್ತ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ವೇಗ ಕ್ಷಣಕ್ಕೆ ಸಹಿತ ಹೆಚ್ಚಿಗೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು. ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಇದ್ದೀವಿ. ಈ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಸಹಿತ ಕ್ಷಣಕ್ಕೂ ಸಹಿತ ಹೆಚ್ಚಿಗೆ ಆಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಹವಾಮಾನ ಇಲಾಖೆಯವರು ಜಿಲ್ಲಾಡಳಿತಕ್ಕೆ ನೀಡಿರುವ ವರದಿಯ ಪ್ರಕಾರ ಅರಬ್ಬಿ ಸಮುದ್ರದಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಅಂತ ಸಹಿತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಡಲ ತೀರದಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಈಗಾಗಲೇ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯ ಪ್ರಕಾರ ಈಗಾಗಲೇ ಕಡಲ ತೀರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಹಿತ ಇಲ್ಲ. ಈ ಜನರು ಸಹಿತ ಕಡಲ ತೀರಕ್ಕೆ ಇಳಿಯದಂತೆ ಎಲ್ಲ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗಾಗಲೇ ಜಿಲ್ಲಾಡಳಿತ ನೇಮಕ ಮಾಡಿರುವಂಥ ಗಾರ್ಡ್ಗಳು, ಲೈಫ್ ಗಾರ್ಡ್ಗಳು ತೆಗೆದುಕೊಳ್ತಾ ಇದ್ದಾರೆ ಅಂತಲೇ ಹೇಳಬಹುದಾಗಿದೆ. ಯಾಕೆಂದರೆ ಪ್ರಮುಖವಾಗಿ ಕಡಲ ತೀರಕ್ಕೆ ಬರುವಂಥ ಪ್ರವಾಸಿಗರು ತಮ್ಮ ಹುಚ್ಚಾಟದ ಮೂಲಕ ಪ್ರಾಣ ಕಳೆದುಕೊಂಡಿರುವಂಥ ಅನೇಕ ಉದಾಹರಣೆಗಳು ಈ ಹಿಂದೆ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಯಾರೂ ಸಹಿತ ಹುಚ್ಚಾಟಕ್ಕೆ ಮುಂದಾಗಬಾರದು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಕಡಲ ತೀರ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಕಡಲ ತೀರ ಕಾರವಾರ ಆಗಿರ್ಬೋದು, ಗೋಕರ್ಣ, ಮುರುಡೇಶ್ವರ, ಎಕೋ ಬೀಚ್, ಈ ರೀತಿಯಾದಂಥ ಪ್ರಮುಖ ಕಡಲ ತೀರಗಳೇನಿದ್ದಾವೆ ಅಲ್ಲಲ್ಲಿ ಎಲ್ಲ ಕಡೆಗೂ ಸಹಿತ ಲೈಫ್ ಗಾರ್ಡ್ಗಳನ್ನು ಹಾಕಿಬಿಟ್ಟು ಅವರಿಗೆ ವಾಚ್ ಟವರ್ ಕೊಟ್ಟು ಅವ್ರಿಗೆ ಬೇಕಾದಂಥ ಸಾಧನಗಳನ್ನು ಕೊಟ್ಟು ಎಲ್ಲ ರೀತಿಯಾದಂಥ ಪ್ರವಾಸಿಗರನ್ನು ರಕ್ಷಣೆ ಮಾಡುವುದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಪ್ಲ್ಯಾನ್ ಮಾಡಿದೆ. ಆದರೂ ಸಹಿತ ಕೆಲವರು ತಮ್ಮ ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕೆಂದರೆ ಚಿಕ್ಕ ಮಕ್ಕಳನ್ನೂ ಸಹಿತ ಕಡಲ ತೀರಕ್ಕೆ ಬಿಡ್ತಾ ಇದ್ದಾರೆ. ಹೀಗಾಗಿ ಬರುವಂತಹ ಪ್ರವಾಸಿಗರ ಸಹಿತ ಜವಾಬ್ದಾರಿ ಇದೆ. ತಮ್ಮ ಕಡಲ ತೀರಕ್ಕೆ ಬಂದಿದ್ದೀವಿ, ಈಗ ಮಳೆಯ ಅಬ್ಬರ ಹೆಚ್ಚಿಗೆ ಆಗಿದೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆಯವರೆಗೂ ರೆಡ್ ಅಲರ್ಟ್ ಇದೆ. ಈ ಸಂದರ್ಭದಲ್ಲಿ ಅಲೆಗಳ ಅಬ್ಬರ ಹೆಚ್ಚಿಗೆ ಏರಿಳಿತ ಆಗುವ ಸಂದರ್ಭದಲ್ಲಿ ನಾವು ಕಡಲ ತೀರದಲ್ಲಿ ಹುಚ್ಚಾಟವನ್ನು ಮಾಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಅವರು ಸಹಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಆದರೂ ಸಹಿತ ಅವರು ಕೈಗೊಳ್ತಾ ಇಲ್ಲ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಲೈಫ್ ಗಾರ್ಡ್ಗಳು ಸಹಿತ ಅವರನ್ನು ಹಿಂದೆ ಅಂದರೆ ಕಡಲ ತೀರಕ್ಕೆ ಹೋಗದಂತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈಗಾಗಲೇ ಮಳೆಯ ಅಬ್ಬರ ಒಂದು ಕಡೆಗೆ ಸುರಿದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾರೆ. ಇತ್ತ ಅರಬ್ಬಿ ಸಮುದ್ರದಲ್ಲಿ ಸಹಿತ ಗಾಳಿಯ ವೇಗ ಹೆಚ್ಚಿಗೆ ಆದ ಹಿನ್ನೆಲೆಯಲ್ಲಿ ಕಡಲ ತೀರದಲ್ಲಿ ಬರುವಂತಹ ಪ್ರವಾಸಿಗರು ಮತ್ತು ಮೀನುಗಾರರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುರಾಜ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.